ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಬೇಕೆಂದು ಇಂದು ವಿಜಯಪುರದಲ್ಲಿ ಮಹತ್ವದ ಸುದ್ದಿಗೋಷ್ಠಿ ನಡೆಸಿದರು. ಸಂಗನಗೌಡ ವೀರನಗೌಡ ಪಾಟೀಲ್ ಮತ್ತು ಇವರ ಸಹಚರು ಉತ್ತರ ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ಮಾಡುತ್ತಿದ್ದಾರೆ. ಕೆಲಸಕ್ಕೆ ಬಾರದ ಖಾತೆಗಳ ಉತ್ತರ ಕರ್ನಾಟಕಕ್ಕೆ ಕೊಡುತ್ತಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದ್ದರು. ನಮ್ಮಲ್ಲಿ ಹೇರಳವಾಗಿ ಇರುವಾಗ ಇಚ್ಛಾಶಕ್ತಿಯ ಕೊರತೆಯಿಂದ, ರಾಜಕೀಯ ಪ್ರಾಚೀನ್ಯದ ಕೊರತೆಯಿಂದ ನಾವು ಉತ್ತರ ಕರ್ನಾಟಕದವರು ಭಾಳಷ್ಟು ಕಷ್ಟ ನಷ್ಟವನ್ನು ಅನುಭವಿಸ್ತಾ ಇದ್ದೇವೆ. ಹೀಗಾಗಿ ಇವತ್ತು ನಾವು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಗೃಹ ಮಂತ್ರಿ ಆಗೋರವ್ರೆ ಎಲ್ಲ ಖಾತೆಗಳು ಎಲ್ಲ ಅವ್ರ ಕಡೆ ಮೇಜರ್ ಖಾತೆಗಳು. ನಮಗೇನು ಉಳಿದದ್ದು ಅಂದ್ರೆ ಮೀನುಗಾರಿಕೆ, ಬಂದರು, ಪಶುಸಂಗೋಪನೆ, ತೋಟಗಾರಿಕೆ, ರೇಷ್ಮೆ, ಕೆಲಸಕ್ಕೆ ಬರಲಾರ್ದ ಖಾತೆಗಳನ್ನ ಕೊಟ್ಟು ಇವ್ರು ಒಂದು ಕಾರ್ ಕೊಟ್ಟು ತಿರುಗಾಡಿಸ್ಬೇಕಂದ್ರೆ ಇವರು ಆಸಾಮಿಗಳು ಕೆಳಗೆ ನೋಡಂಗಿಲ್ಲ. ನಾ ಮಂತ್ರಿಯಾಗಿನ ಈಗ ಮಂತ್ರಿಯಾಗಿನ ತಿಳ್ಕೊಂಡು ಸರ್ಕಾರದೊಳಗೆ ನಮ್ಮ ಕಡೆದು BJP-ದೊಳಗೂ ಹೋದರು, JDS-ನಾಗೂ ಹೋದರು, ಕಾಂಗ್ರೆಸ್ನಿಂದ ಹೋಗ್ಯಾರ. ಹೋದ್ಮ್ಯಾಗ ಈ ಭಾಗಕ್ಕೆ ಅನುದಾನ ತರಬೇಕಂತ ನಾವೆಲ್ಲರೂ ಕೂಡಬೇಕು ಅನ್ನುವಂಥ ಭಾವನೆ ಇವ್ರ ಬಗ್ಗೆ ಬರಲಾರ್ದ ಕಾರಣಕ್ಕಾಗಿ ಆಗಿದೆ. ಇಲ್ಲಾಂದ್ರೆ ಅವ್ರು ಬೆಂಗಳೂರು ಮೈಸೂರದವ್ರು ತಾವಾಗೆ ಮಣಿತಿದ್ರು. ಈಗ ನೋಡ್ರಿ 2020 ನಂತರ ದೇಶದೊಳಗೆ ಮತ್ತೆ ಹೊಸ 5 ರಾಜ್ಯಗಳು ಹುಟ್ಟಿದ್ವು. ಒಂದನೇದು ರಾಜ್ಯ ಅಂದರೆ ಛತ್ತೀಸ್ಗಢ, ಉತ್ತರಾಖಂಡ್, ತೆಲಂಗಾಣ ಆಂಧ್ರದೊಳಗೆ ಹುಟ್ಟು, ಆಂಧ್ರ ಅಂಡು ತೆಲಂಗಾಣ, ಛತ್ತೀಸ್ಗಢ, ಉತ್ತರಾಖಂಡ್ ಇವೆರಡು. ಅದು ಆನಂತರ ಜಮ್ಮು ಕಾಶ್ಮೀರ 2019 ಒಂದು ಸ್ಟೇಟ್ ಟೆರಿಟರಿ ಇದ್ದದ್ದು ಅದನ್ನು ರಾಜ್ಯದ ಮಾನ್ಯತೆ ಮಾಡಿದರು. 5 ರಾಜ್ಯಗಳು ರಚನೆ ಯಾಕಂದ್ರೆ ಆಡಳಿತ ವಿಕೇಂದ್ರೀಕರಣ ಆಗಿ ಜನರಿಗೆ ಸೌಲಭ್ಯ ತಲುಪಲಿ ಅನ್ನೋ ಉದ್ದೇಶಕ್ಕಾಗಿ ಮಾಡಿದ್ದಾರೆ ವಿನ ಅದರೊಳಗೆ ನಾವು ಕರ್ನಾಟಕದವ್ರು ಯಾಕೆ ಬರೋಂಗಿಲ್ಲ. 7 ಕೋಟಿ ಜನಸಂಖ್ಯೆ ಆದರೂ ನಾವು ಇಲ್ಲೇ ಅದೆವು. ಇದು ಉದಾಹರಣಾರ್ಥವಾಗಿ ಹೇಳ್ತೀನಿ ರೀ. ಎರಡನೇದು ಅಟ್ಲೀಸ್ಟ್ ನಮಗೆ ನೀವು ಪ್ರತ್ಯೇಕ ರಾಜ್ಯ ಮಾಡಾಕ ನಾವು ಇವತ್ತಂತೂ ಹಕ್ಕಿ ನಾವು ಮಂಡನೆ ಮಾಡ್ಲಾಕತ್ತೇವೆ, ಇದು ಸಕ್ಸಸ್ ಆಗ್ತೇವೆ. 2ನೇ ರಾಜಧಾನಿ ಅಂತ ನಮ್ಮ ಮಹಾರಾಷ್ಟ್ರದೊಳಗೆ ನೋಡ್ರಿ, ಮುಂಬೈನಾಗೂ ಒಂದು ರಾಜಧಾನಿ ಅದ, ಸೆಕೆಂಡ್ ರಾಜಧಾನಿ ನಾಗ್ಪುರ್ನಾಗ ಮಾಡ್ತಾರೆ, ಸೆಕೆಂಡ್ ಕ್ಯಾಪಿಟಲ್. ಆಡಳಿತ ಯಾರು ನಾಗ್ಪುರ್ ಭಾಗದ ಜನ ಅಲ್ಲಿ ಮುಂಬೈಗೆ ಹೋಗಂಗಿಲ್ಲ. ಮತ್ತು ನಾವು ಎಲ್ಲರೂ ಬೆಂಗಳೂರಿಗೆ ಬರ್ತಂದ್ರೆ ನಾವ್ಯಾಕೆ ಬರಬೇಕು? ಇದನ್ನೆಲ್ಲ ಜನರ ಮುಂದೆ ನಾವು ಈ ವಿಷಯ ಗಮನಕ್ಕೆ ತಂದಾಗ ಜನ ನಮಗೆ ಬೆಂಬಲಕ್ಕಾಗಿ 1,49,00,000 ಜನ ನಮ್ಮ ಬೆಂಬಲಕ್ಕೆ ಬಂದು ನಿಂತಿದ್ದಾರೆ. 56ರಲ್ಲಿ ಆಲೂರು ವೆಂಕಟರಾಯರು ಈ ಕರ್ನಾಟಕ ಏಕೀಕರಣ ಜನರ 2 ಕೋಟಿ ಜನ ಕನ್ನಡಿಗರದಾರ, ಈ ಕನ್ನಡಿಗರನ್ನು ಕೂಡಿಸಿ ಒಂದು ರಾಜ್ಯ ಮಾಡಬೇಕು ಅಂತೇಳಿ ಕಲ್ಪನೆ ಮಾಡಿದಕ್ಕಾಗಿ ಇದೊಂದು ಕರ್ನಾಟಕ ಏಕೀಕರಣ ಆಯಿತು. ಬಟ್ ಬರೀ ಭಾಷೆಯಿಂದ ನಮ್ಮ ಹೊಟ್ಟೆ ತುಂಬಂಗಿಲ್ಲ. ಉದ್ಯೋಗ ಸೃಷ್ಟಿ ಆಗಬೇಕು, ಬಡತನ ನಿರ್ಮೂಲನೆ ಆಗಬೇಕು, ಕೃಷಿ ಕ್ಷೇತ್ರದೊಳಗೆ ನಾವು ಸಾಧನೆ ಮಾಡಬೇಕು. ಈ ಎಲ್ಲ ಕ್ಷೇತ್ರಗಳಲ್ಲಿ ನೋಡಿದಾಗ ನಾವು ಎಷ್ಟು ಹಿಂದುಳಿದೇವು ಅಂದ್ರೆ ಹಳೆ ಮೈಸೂರದವರಿಗೆ ನಮಗೆ 40 ವರ್ಷ ಹಿಂದಿದೆ. ಆ ಕಾರಣಕ್ಕಾಗಿ ನಾವು ಇವಾಗ ಪ್ರತ್ಯೇಕ ರಾಜ್ಯ ಅಸ್ತಿತ್ವಕ್ಕೆ ಬರಲೇಬೇಕು ಅನ್ನುವಂಥ ಹೋರಾಟ ನಾವು ಇವತ್ತು ಬಿಜಾಪುರದಿಂದ ಏನದನ್ನು ಏಕೀಕರಣ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಯಾರ. ಈಗ ನಾವು ಪ್ರತ್ಯೇಕ ರಾಜ್ಯದ ಹೋರಾಟ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿ ಈ ಮಾಧ್ಯಮಗಳ ಮುಖಾಂತರ ನನ್ನ ಅಭಿಪ್ರಾಯಗಳನ್ನು ಹೇಳಕ್ಕೆ ತಾವೆಲ್ಲರೂ ನಾನು ಸಹಕಾರ ಮಾಡಿದ್ದಕ್ಕಾಗಿ ಧನ್ಯವಾದ ಹೇಳಿ ಅದಕ್ಕೆ ಕಾಲು ಕೂಡಿ ಬಂದಂಥ ಒಂದು ಸನ್ನಿವೇಶ ಅಂದರೆ ಉಮೇಶ್ ಕತ್ತಿಯವರು ಮಾತಾಡ್ತಿದ್ರು. ಯಾವಾಗರೇ ಮಾತಾಡಿದ ಮ್ಯಾಗ ಅದು ಏನು ಕಾರಣಕ್ಕೂ ಅವರು ಮುಂದೆ ಅದನ್ನು ಉತ್ತರ ಕರ್ನಾಟಕ ಅನ್ನೋ ಶಬ್ದನೇ ಬಿಡ್ತಿದ್ರು. ಅದು ತಮಗೂ ಗೊತ್ತದ, ಅದು ಹಂಗಾಗಲಿಲ್ಲ. ಬಟ್ ಇವಾಗ ಮತ್ತೊಬ್ಬರು ಬೆಳಗಾವಿ ಭಾಗದ ನಾಯಕರಾದಂಥ ರಾಜೀವ್ ಕಾಗೆ ಅವರು ಉತ್ತರ ಕರ್ನಾಟಕದ ಕಲ್ಪನೆ ಯಾಕೆ ಬೇಕು ಅನ್ನೋದನ್ನು ನಾವು ಅವರಿಗೆ ಮನದಟ್ಟು ಮಾಡಿಕೊಟ್ಟಿದ್ದೇವೆ. ಮತ್ತು ಅವರಲ್ಲಿ ಅದು ನಮ್ಮನ್ನು ನೆಗ್ಲೆಕ್ಟ್ ಮಾಡ್ಲಾಕತ್ತಾರೋ ಅನ್ನುವಂಥ ಭಾವನೆ ಬಂದ ಮ್ಯಾಗೆ ಅವರು ಇವತ್ತು ಉತ್ತರ ಕರ್ನಾಟಕದ ಕುರಿತು ರಾಜ್ಯಪಾಲರಿಗೆ, ರಾಷ್ಟ್ರಪತಿಗಳಿಗೆ, ಮುಖ್ಯಮಂತ್ರಿಗಳಿಗೆ ತಮ್ಮ ಪತ್ರವನ್ನು ಬರೆದಿದ್ದಾರೆ. ಆದರೆ ಉತ್ತರ ಕರ್ನಾಟಕದ 15 ಜಿಲ್ಲೆಗಳು, ಈಗ ತಾನೇ ನನ್ನ ಮಿತ್ರರು ಹೇಳಿದರು, 15 ಜಿಲ್ಲೆಗಳು ಗುಲ್ಬರ್ಗ ಮತ್ತು ಬೆಳಗಾವಿ ವಿಭಾಗಕ್ಕೆ ಸಂಬಂಧಪಟ್ಟ ಕರ್ನಾಟಕವು. ಉತ್ತರ ಕರ್ನಾಟಕ ಅಂದರೆ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ. ಈ 2 ಕರ್ನಾಟಕಗಳನ್ನು ಒಂದುಗೂಡಿಸಿದಾಗ ನಮ್ಮಲ್ಲಿ ಸಿಗಬೇಕಾದಂಥ ಸಂಪನ್ಮೂಲಗಳು, ನಮ್ಮಲ್ಲಿ ಹ್ಯೂಮನ್ ರಿಸೋರ್ಸಸ್ ಜಾಸ್ತಿ ಇದೆ. ಈ ಬೆಂಗಳೂರದವರು IT BT ಏನೋ ಮಾಡ್ಕೊಂಡ್ರೆ ಮೊದಲು ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿರಿ, ನಿಮ್ಮಲ್ಲಿ ಔದ್ಯಮಿಕ ವಿಕಾಸ ಆಗ್ತಾಯಿದೆ. ಆದರೆ ನಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರೇ ಕೊಡ್ತಾ ಇಲ್ಲ. ಒಂದು ಆಲ್ಮಟ್ಟಿ ಕಟ್ಟಬೇಕಾದ್ರೆ ನಿಮ್ಗೆ 69 ವರ್ಷ ಹೋದರೂ ಇವತ್ತಿನ ತಕ್ಕ ಮಾಡ್ತಾಯಿಲ್ಲ. ಕಾವೇರಿ ಇರೋದು 10,000 ಹೆಕ್ಟರ್, ನಮ್ಮದಿದ್ದು 40,000 ಹೆಕ್ಟರ್. ನಮ್ಗೆ ಆಲ್ಮಟ್ಟಿ ಇವತ್ತಿಗೆ 30 ವರ್ಷದಿಂದ ಆಗಿತ್ತಪ್ಪ ಅಂತ ನಾವು ಅವ್ರನ್ನ ಹಿಂದೆ ಹಾಕಿ ಮುಂದೆ ಹೋಗ್ತಿದ್ವು. ಆಲ್ಮಟ್ಟಿಗೆ ನೀವು ಅನುದಾನ ಕೊಡೋಂಗಿಲ್ಲ. ಅದು ಏನಾಗಿದೆ ಅಂದ್ರೆ ಬ್ರೆಡ್ ಅರ್ನಿಂಗ್ ಆಗಿದೆ. ಬೆಂಗಳೂರು ಜನ ಏನದ ನಮ್ಮ ಆಲ್ಮಟ್ಟಿ ಹೆಸರು ಮ್ಯಾಗ ಇವತ್ತು ಏನಾದರೂ ಬೆಂಗಳೂರು ನಿರ್ಮಾಣ ಆಗಿದೆ ಅಂದ್ರೆ ನಮ್ಮ ಆಲ್ಮಟ್ಟಿ ದುಡ್ಡಿನಿಂದಾಗಿದೆ. ಅದನ್ನು ನಾವು ಹೋಗಲಾಡಿಸ್ಬೇಕಂದ್ರೆ ನಾವು ಉತ್ತರ ಕರ್ನಾಟಕದ ಜನ ನಾವು ಈಗ ನಮ್ಮನ್ನು ನಾವು ಎಚ್ಚೆತ್ತುಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ಯಾಕಂದರೆ ಇದು ಕರ್ನಾಟಕ ಏಕೀಕರಣ ಆಂಧ್ರದೊಳಗೆ ರಾಮುಲು ಅನ್ನೋರು 1953ರಲ್ಲಿ
ಭಾಷಾವಾರು ಪ್ರಾಂತ ರಚನೆಯ ಕುರಿತು ಅವರು ಹೋರಾಟ ಮಾಡಿ ಆ ಹೋರಾಟದಲ್ಲಿ ಅವರು ತಮ್ಮ ಪ್ರಾಣ ತ್ಯಾಗವನ್ನು ಮಾಡಿದರು. ಅವಾಗಿನಿಂದ ಸ್ಟಾರ್ಟ್ ಆಯಿತು ಭಾಷಾವಾರು ಪ್ರಾಂತ ರಚನೆ ಆಗಬೇಕು. ಅದು ಕರ್ನಾಟಕಕ್ಕೂ ಮುಂದುವರೆದು ಬಂದಾಗ ಕರ್ನಾಟಕದಲ್ಲಿ ಆಲೂರು ವೆಂಕಟರಾಯರವರು ಬಿಜಾಪುರದವ್ರೆ. ಈಗ ನಾವೇನು ಇವತ್ತು ಹುಟ್ಟು ಹಾಕಲಕತ್ತು ಪ್ರತ್ಯೇಕ, ಅವರು ಏಕೀಕರಣ ಮಾಡ್ಲಿಕ್ಕೆ ಹುಟ್ಟು ಹಾಕಿದ್ರು. ನಾವು ಈ ರಾಜ್ಯ ವಿಭಜನೆಯಾಗಿ ಪ್ರತ್ಯೇಕ ಕರ್ನಾಟಕ ಆಗಬೇಕು ಹುಟ್ಟು ಹಾಕೋರು ಬಿಜಾಪುರದವ್ರೆ. ತಮ್ಮೆಲ್ಲರ ಗಮನಕ್ಕೆ ಇರಬೇಕು. ಅಲ್ಲದೆ ಮಾಧ್ಯಮ ಮಿತ್ರರಲ್ಲಿನೂ ಸತ್ಯಕ್ಕೆ ನಮ್ಮ ಉತ್ತರ ಕರ್ನಾಟಕದ ಸುದ್ದಿಗಳನ್ನು ಈ ಸ್ಟೇಟ್ ಲೆವೆಲ್ ಚಾನಲ್ಸ್ ಏನಿದಾವೆ ನಾವು ಏನೇ ಕಳಿಸಿದ್ರು ಅವ್ರು ಸುದ್ದಿ ಹಾಕೋದಲ್ಲ. ನಾವೇ ಕೇಳಬೇಕು, ನಮ್ದು ಏನ್ರಿ ಸುದ್ದಿ ಬಂದದೇನ್ರಿ, ಸುದ್ದಿ ಬಂದದೇನ್ರಿ. ನಮ್ಮ ಸುದ್ದಿ ಅಂದ್ರೆ ಅವ್ರಿಗೆ ಯಾವ ನಮ್ಮ ಆಡು ಭಾಷೆದೊಳಗೆ ಮಾತಾಡೋದು ಬೇಡ. ಆದರೆ ನಮ್ಮ ಸುದ್ದಿಗಳನ್ನ ಅವ್ರು ಹಾಕ್ಲಕ್ಕ ಅವ್ರು ತಾರತಮ್ಯ ಮಾಡ್ತಾರಂತಂದ್ರೆ ನಾವ್ಯಾಕೆ ಅವ್ರ ಜೊತೆಗೆ ಕೂಡಬೇಕು? ಔದ್ಯಮಿಕ ವಿಕಾಸ ಆಗ್ಬೇಕಂತ ನಮ್ಮಲ್ಲಿನೂ ಬರ್ಬೇಕಂದ್ರೆ ಬೆಳಗಾವಿ ನಮ್ಮಲ್ಲಿ 2ನೇ ರಾಜಧಾನಿ ಮಾಡಿರಿ, ಸುವರ್ಣಸೌಧ ಮಾಡಿರಿ. ಎದರ ಸಂಬಂಧ ಮಾಡಿದ್ರಿ? ಆಡಳಿತ ವಿಕೇಂದ್ರೀಕರಣ ಆಗ್ಬೇಕಂತೇಳಿ. ಆಡಳಿತ ವಿಕೇಂದ್ರೀಕರಣ ಎಲ್ಲಾಗಿದೆ? ಎಲ್ಲನೂ ಬೆಂಗಳೂರಿಗೆ ಬಾತಾರೆ. ಪ್ರತಿ ದಿವಸ 15 ಜಿಲ್ಲೆದಿಂದ ನಮ್ಮಲ್ಲಿ ಹೋಗೋದು ಜನ ಅಂದರೆ ಮಿನಿಮಮ್ 50,000 to 60,000 ಜನ ಬೈ ಬಸ್ ಹೋಗ್ತಾರೆ, 50,000 ಜನ ಬೈ ಟ್ರೈನ್ ಹೋಗ್ತಾರೆ. ಒಬ್ಬನಿಗೆ ಮಿನಿಮಮ್ 5,000 ರೂಪಾಯಿ ಬೆಂಗಳೂರಿಗೆ ಹೋದ್ರೆ ಖರ್ಚಿದೆ. 5,000 ಮ್ಯಾಗ ನಿಮ್ಮ ಬೆಂಗಳೂರು ಹೋಟೆಲ್ ಉದ್ಯಮ ನಡೀತಾವೆ, ಲಾಜಿಂಗ್ ನಡೀತಾವೆ, ಕಾರ್ಮಿಕರು ನಡೀತಾರೆ. ಇವೆಲ್ಲ ನಮ್ಮ ಉದ್ಯಮದಿಂದ ಪ್ರತಿ ದಿವಸ ಬೆಂಗಳೂರದವ್ರಿಗೆ 50 to 60 ಕೋಟಿ ರೂಪಾಯಿ ನಮ್ಮ ಉತ್ತರ ಕರ್ನಾಟಕದಿಂದ ಆದಾಯ ಬರ್ತದೆ. ನೀವು ನಮ್ಮನ್ನು ನೀವೇನು ಆಳಲಾಕತ್ತೀರಿ? ಎಲ್ಲ ಇಂಡಸ್ಟ್ರಿ ಮೈಸೂರು, ಬೆಂಗಳೂರು, ರಾಮನಗರ, ಕೊಳ್ಳೇಗಾಲ, ಚಳ್ಳೆಗಾಲ ಎಲ್ಲ ಅಲ್ಲೇ ಮಾಡ್ಕೊಂಡಾಗ ನಾವು ಯಾಕೆ ನಮ್ಮ ಕಡೆ ಮಾಡಬಾರ್ದು ಅನ್ನೋದು ಪರಿಕಲ್ಪನೆ ನಮ್ಮ ರಾಜಕೀಯ ನಾಯಕರು, ಈ ಭಾಗದಿಂದ ಆರಿಸಿ ಹೋದಂಥ ಪ್ರತಿನಿಧಿಗಳು ಇವರು ವಿಚಾರ ಮಾಡಬೇಕಾಗಿತ್ತಲ್ಲ. ಇವರಿಂದ ಯಾವುದೇ ಪಕ್ಷದ ಬ್ಯಾನರ್ ಕೆಳಗೆ ಆರಿಸಿ ಬಂದೇವು ತಿಳ್ಕೊಂಡು ಪಕ್ಷಕ್ಕೆ ನಿಷ್ಠೆ ತೋರೋದ್ರ ಸಂಬಂಧ ಜನತೆಯನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ. ಜನರು ತಿರಸ್ಕಾರ ಮಾಡೋದ್ರಿಂದ ಜನ ಏನು ಅಸಹಾಯಕ್ಕಾಗಿದೆ. ಪರ್ಯಾಯ ವ್ಯವಸ್ಥೆ ಇಲ್ಲ. ಒಂದು ಕಾಂಗ್ರೆಸ್ಗೆ ಹಾಕಬೇಕು, ಒಂದು BJPಗೆ ಹಾಕಬೇಕು, ಒಂದು JDSಗೆ ಹಾಕಬೇಕು. ಆದರೆ ಈ ಪಕ್ಷನಾಗಿದ್ದವರೆಲ್ಲ ನಮ್ಮ ಪ್ರತಿನಿಧಿಗಳಿದ್ದಾರೆ. ಈ ಪ್ರತಿನಿಧಿಗಳು ತಾವೇ ಒಂದು ಕೂಡಿ ನಾವು ಈ ಭಾಗಕ್ಕೆ ನ್ಯಾಯ ಕೊಡಿಸ್ಬೇಕಾದ್ರೆ ನಾವು ಉತ್ತರ ಕರ್ನಾಟಕದೊಳಗೆ ಬೆಳಗಾವಿ ಸುವರ್ಣಸೌಧ ಮಾಡಿದಪ್ಪ, ಬಜೆಟ್ದೊಳಗೆ ನಮಗೆ ಅನುದಾನದೊಳಗೆ ನಮಗೆ ಅರ್ಧ ಬರಬೇಕು, ಅಭಿವೃದ್ಧಿ ಕುರಿತು ನಮಗೂ ಅರ್ಧ ಕೊಡಬೇಕು ಅನ್ನುವಂಥ ಭಾವನೆ ಇಲ್ಲ. ಆದರೆ 2050 ರಾಜ್ಯಗಳ ಪುನರ್ವಿಂಗಡಣೆ ಆಗುವಂಥ ಒಂದು ಸನ್ನಿವೇಶ ಮತ್ತೆ ಬರ್ತದೆ, ಡಿಲಿಮಿಟೇಷನ್ ಆಫ್ ದ ಆಲ್ ಸ್ಟೇಟ್ಸ್. ಆ ವೇಳೆನಾಗ ನಾವು ಮತ್ತೊಂದು ರಾಜ್ಯ ಆಗ್ತದೆ. ಬಿಜಾಪುರ, ಬಾಗಲಕೋಟ್, ಕಾರವಾರ, ಬೆಳಗಾವಿ, ಲಾತೂರ್, ಸೋಲಾಪುರ, ಕೋಲ್ಹಾಪುರ ಇವೆಲ್ಲ ಕೂಡ ಮತ್ತೊಂದು ರಾಜ್ಯ ಆಗ್ತದೆ. ಆದರೆ ಅಲ್ಲಿ ತನಕ ಈಗಾಗಲೇ ನಾವು ಈ ಕಳೆದ 20 ವರ್ಷದಿಂದ ನಾವೇನು ಹೋರಾಟ ಮಾಡ್ತಾ ಇದ್ದೆವು, ಇದರ ಪ್ರತಿಫಲ ಅಂದ್ರೆ ನಮಗಂತೂ ಏನೂ ದಕ್ಕಿಲ್ಲ. ನಮ್ಮ ಪ್ರತಿನಿಧಿಗಳು ಮಾತಾಡಿಲ್ಲ. ಈಗ ನಮ್ಮ ಇವರು ಮಿತ್ರರು ಎಲ್ಲ ಶಾಸಕರು ಭೇಟಿಯಾಗಿ ಅವ್ರ ಕಡೆದ ಅವ್ರವ್ರ ಬೆಂಬಲದ ಪತ್ರಗಳನ್ನು ತೊಗೊಂಡ್ಬಂದಾರ ತಿಳ್ಕೊಂಡು ನಮಗೊಂದು ಧೈರ್ಯ ಬಂದಿದೆ. ಅಲ್ಲದೆ 1,49,00,000 ಜನ ಸಹಿ ಸಂಗ್ರಹಣೆ ಮುಖಾಂತರ ತಮ್ಮ ಬೆಂಬಲ ವ್ಯಕ್ತ ಮಾಡ್ಯಾರ. ಇವತ್ತು 7 ಕೋಟಿ ಇದ್ದಾಗಿನ ಜನಸಂಖ್ಯೆ ಆಧಾರದ ಮೇಲೆ ನಾವು ಕರ್ನಾಟಕ ಏಕೀಕರಣ ಮಾಡಿದ್ದು 2 ಕೋಟಿ ಜನಸಂಖ್ಯೆ ಇದ್ದೊಳನೆ ಭಾಷಾ ಅವ್ರ ಪ್ರಾಂತ ರಚನೆ ಆದಾಗ ಅಲ್ಲೆಲ್ಲೆಲ್ಲೆಲ್ಲ ಬಳ್ಳಾರಿ, ಆಂಧ್ರದ ಮೂಲ, ಮಹಾರಾಷ್ಟ್ರದವರು ಎಲ್ಲರನ್ನು ತೊಗೊಂಡು ಇಲ್ಲೊಂದು ಕರ್ನಾಟಕ ಏಕೀಕರಣ ಮಾಡಿದ್ರು. ಇವತ್ತು 7 ಕೋಟಿ ಆದರೂ ಸಹಿತಕ್ಕೆ ನೀವು ಎಲ್ಲನೂ ಬೆಂಗಳೂರಿಗೆ ಬಾತೀರಿ, ಮೈಸೂರಿಗೆ ಬಾತೀರಿ ಅಂದ್ರೆ ನಮ್ಗೆ ಎಷ್ಟು ತ್ರಾಸ ಆಗುತ್ತೆ ಅನ್ನೋದು ಯಾರು ವಿಚಾರ ಮಾಡ್ಯಾರ? ಯಾವ ಪ್ರತಿನಿಧಿನೂ ವಿಚಾರ ಮಾಡಿಲ್ಲ. ಪಾಪ ಪುಣ್ಯದ ಮಥನವೋ, ನೀತಿ ತತ್ವದ ಕಥನವೋ, ಬಲಾಬಲಗಳ ಘೋರ ಕದನವೋ, ಪ್ರೇಮ ಕಾಮದ ಸದನವೋ, ರಾಗ ದ್ವೇಷದ ದೋಷವೋ, ಜನ್ಮ ಜನ್ಮದ ಪಾಶವೋ.